ಬಂಧುಗಳೇ ನಮಸ್ಕಾರ. ನಾನು ಶಿವಕುಮಾರ್, ಕೆಆರ್ಎಸ್ ಪಕ್ಷದ ಅಧ್ಯಕ್ಷ, ಟಿ ನರಸೀಪುರ ತಾಲೂಕು. ಬಂಧುಗಳೇ, ಇವತ್ತು ಟಿ ನರಸೀಪುರ ತಾಲೂಕಿನ ಸೋಸ್ವಿ ಹೋಬಳಿಯ ಆಚಾರ್ಯನುಂಡಿ ಗ್ರಾಮದಲ್ಲಿ ಬಂದಿದ್ದೀವಿ. ಆಚಾರ್ಯನುಂಡಿ ಗ್ರಾಮದಲ್ಲಿ ಇಲ್ಲಿ ಸ್ಥಳೀಯರು ನಮಗೆ ಕರೆ ಮಾಡ್ತಾರೆ, ಸರ್ ನಮಗೆ ಇಲ್ಲಿ ಮೂಲಭೂತ ಸೌಕರ್ಯ ಆಗಿರುವಂತಹ ಕುಡಿಯ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಯಾವುದು ಕೂಡ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನೀವು ಬನ್ನಿ, ನಮ್ಮ ಗ್ರಾಮದಲ್ಲಿ ನೀವು ನೋಡಿ ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಬಂದು ನೀವು ನೋಡ್ಬಿಟ್ಟು ನಮ್ಮ ಈ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಕರೆ ಮಾಡಿ ನಮಗೆ ತಿಳಿಸ್ತಾರೆ. ಇಲ್ಲಿ ಸ್ಥಳೀಯರಿಗೆ ಕರೆ ಮಾಡಿ ತಿಳಿಸಿದ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಬನ್ನಿ, ಇಲ್ಲಿ ಸ್ಥಳೀಯರು ಏನ್ ಹೇಳ್ತಾರೆ, ಈ ಊರಿನ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಕಾರಿಗಳು ಯಾವ ರೀತಿ ಬರ್ತಾ ಇದಾರ, ಅಥವಾ ಅಧಿಕಾರಿಗಳು ಬಂದಿಲ್ಲಿ ಕೇಳ್ತಾ ಇದಾರ, ನೋಡ್ತಾ ಇದಾರ, ಗಮನಿಸ್ತಾ ಇದಾರ, ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿಯ ಸ್ಥಳೀಯರು ಇವರೇ ಹೇಳ್ತಾರೆ. ಕೇಳಿ ಅಮ್ಮ, ಮಾತಾಡಿ ಅಮ್ಮ, ಏನೇನು ಸಮಸ್ಯೆ ಇದೆ? ನಮ್ಗ ಏನಾದ್ರೂ ನಮ್ಗ ಮೋರಿ ಮಾಡ್ಕೊಡ್ಬೇಕು ಸಾ. ಹಟ್ಟಿ ಬಾಗಲ್ಲಿ ನಮ್ಗ ಚೆನ್ನಾಗಿ ಹಚ್ಕಟ್ಟ ನಮಗೆ ಉಣ್ಣೋದು ತಿನ್ನೋದು ನಾವು ಮನ ಮಠ ಏನೂ ಗೊತ್ತಿಲ್ಲ. ನಮ್ಮ ಆರೋಗ್ಯಗೆಲ್ಲ ಹಾಳಾಯ್ತದ, ನಮ್ಗ ಉಸಿರಾಟಗೆಲ್ಲ ತೊಂದ್ರೆ ಆಯ್ತದ. ನಮ್ಗ ಮನ ಒಳಗ ಬಾಲುಳ ಪಾಲುಳ ಬಚ್ಚಲುಳ ಎಲ್ಲ ಬಂದು ನಮ್ ಊಟದ ಅನ್ನಕ ಪನ್ಕ ಎಲ್ಕ ಮೈದ್ ಮಾಡಿ ನಮ್ ಹತ್ಯಾಡಿಸ್ತವ. ನಮ್ಗ ಮೋರಿ ಮಾಡಿ ಹಚ್ಚಗಟ್ಟಾಗ, ನಮ್ಗ ಬೀರಿ ಮಾಡಿ ಹಚ್ಚಗಟ್ಟಾಗ ನಮ್ಗ ಮೋರಿ ಸಮಸ್ಯೆ ಮಾಡಿ ಎಲ್ಲ ನಮ್ಗೆ ಹಚ್ಚ ಕೊಡಿ. ಅಕ್ಕಪಕ್ಕದಲ್ಲಿ ಎಲ್ಲ ನಮ್ಗೆ ಕಿತ್ತಾಡಿ ತರದಾಡಿ ನಮ್ ಸಾಯ್ಬೇಕಾಯ್ತ. ನಮ್ ಮಾಡ ಸಗ್ತೂ ಇಲ್ಲ ಸರ್ ನಮ್ ಕೈಲಿ. ಮಾಡ್ಕೊಳಮ್ಮ ಅಂದ್ರೆ ಕಟ್ಕೊಳಂತ ಮನ ಕೂಡುವ ಯಾರು ನಮ್ಗ ಬಂದು ಮಾಡ್ಕೊಡ್ತಾ ಇಲ್ಲ. ಯಾರು ಊರೊಳಗ ಓಟ್ ಗೆದ್ದವನಿ ಯಾಕೆ ಗುಡ್ಸು, ಇನ್ನೂ ಒಬ್ನಿ ಯಾಕೆ ಗುಡ್ಸು, ಇನ್ನೊಬ್ಬ ಯಾರು ಬಂದು ಊರೊಳಗ ಬಂದು ನೋಡಿ ಅಲ್ಲಲ್ಲಿ ಬಚ್ಚಲ ಮಣ್ಣು, ಅಲ್ಲಲ್ಲಿ ಮೋರಿ, ಅಲ್ಲಲ್ಲಿ ಹೇಳಕ್ ಹೋದ್ರ ಅಲ್ಲಲ್ಲಿ ನಮ್ಗ ತಿರ್ಗಾಡಕ್ಕೆ ಬಾರಿ ತೊಂದ್ರೆ, ಉಸಿರಾಟಕ್ಕೆ ತೊಂದ್ರೆ. ನಾವು ಮಾಡ್ಕೊಳಕ ಸಗ್ತೂ ಇಲ್ಲ ಸಾ. ಊರೊಳಗ ಯಾರೋ ಬರೋದಿಲ್ಲ. ರೋಡ್ ಮಾಡ್ತಾರೆ, ಊರಿಗೆ ರೋಡ್ ಓಡ್ ಬರ್ತಾರೆ, ಊರ್ ಮುಂದೆ ಹಾಕಿ ಹಾಕಿ ಅಂತ ನಮ್ಮ ಒಬ್ರು ಮಾತ್ರ ಬರೋದಿಲ್ಲ. ಊರಿ ಮಾತ್ರ ಅಚ್ಚುಕಟ್ಟಾಗಿರ್ಬೇಕು. ನಮ್ಗೆ ನೀರು ನೆಳು ಸೌಕರ್ಯ, ದನಕ ಕರೆಂಟ್ ಇಲ್ಲ, ಮನೆ ಬಾಕಲಿ ಕತ್ಲಲ್ಲಿ ಕುಂತ್ರೋದು ಇದೆ. ಮೋರಿ ನೋಡಿ ಅಲ್ಲಿ ನೋಡಿ ನೋಡಿ ಇಲ್ಲಿ ಬಂದು ಎಲ್ಲ ಬಂದು ತಗೊಳ್ಕ ಕೂತದ ನೋಡಿ. ಯಾವ ತರ ಇದೆ ನೋಡಿ, ನೋಡಿ ಎಲ್ಲ ಇದೇ ಏನಾರು ಊಟ ಹುಳ ಬಂದು ಇಟ್ಟನ್ ಮಾಡ್ಕೊ ಉದುಗ ಮಾಡ್ಕೊ ಎಲ್ಲ ಅರುದು ಎಲ್ಲ ಜಿನಾ ತೊಳೆದೇ ಇರ್ತದೆ ಪಾಪ ನನ್ಗ. ಇಂತ ನೋಡಿ ಚೂರು ಹೋಗೋದಿಲ್ಲ. ಗದಿಯೊಳಕ್ ಹೋದ್ರ ಓಟ್ ಜನ ನೋಡು, ಅವ್ರ ಕರೆ ಹೋದ್ರೆ ಏನಂತಾರ, ಹೋಗಮ್ಮ ಅಲ್ಲ ಹೋಗ್ಲಿ, ಪಂಚಾಯತ್ ಅಧಿಕಾರಿಗಳು ಬರ್ತಾ ಇದಾರೆ ಏನು ಅಂತ ಅಲ್ಲ ಸಾ. ಪಾಸ ಕೊಟ್ಬಿಟ್ಟು ನಮ್ಗೆ ಶುದ್ಧ ಮಾಡಿಸ್ತಾರ ನಮ್ಮ ಮನೆಯವ್ರ ಕೈಲಿ ಆಗಲ್ಲ ಅಂದ್ಬಿಟ್ಟು 200, 100, 300 ಕುಡಿಯೋರು ಕೊಟ್ಬಿಟ್ಟು ನಾನು ಎತ್ತಕ್ಸೋದು ಸರ್. ಎಲ್ಲ ಮನೆ ಎಲ್ಲ ಗುಂಟ್ಕತ್ತದ. ಯಾರ್ಯಾರ ಮನೋಡಿ ನೋಡಿದ್ರಿ ಬ್ಯಾಲಿಂದ ನೀರ್ ಬರ್ತದ. ಬ್ಯಾಲಿ ಸಂತೋಷ ಅವ್ರು ಇವ್ರ ನೀರುಗಳೆಲ್ಲ ಮ್ಯಾಲ ಬರ್ತವ ಪಾಪ. ಅವರು ನಮ್ಗೆ ಗೌರ್ಮೆಂಟ್ ಮಾಡ್ದದ ನಮ್ಮ ಅವ್ರು ಇರ್ ಬಂದು ತಡ್ಕತ್ತದ. ನಮಗ ನೋಡಿ ಎಷ್ಟು ತೊಂದ್ರೆ. ಏನಂತಾರ ಗೊತ್ತ ಸರ್, ಏನಂತಾರ ಕೇಳಕ್ ಹೋದ್ರ ಗೊತ್ತಾ, ಹೋಗಿ ಏನಾರ ಮಾಡ್ಕೋಗಿ ಅಂತ ಕೇಳ್ತಾರ. ಸುಮಾರು ಈಗ ಬಚ್ಚಲ್ಲಿ ಪೈಪು ಒದ್ಕಂದ ನೋಡಿ. ಕುಡಿಯೋ ನೀರ್ಗ ಎಲ್ಲ ಅಜ್ಜಿಗೆ ಹೋಯ್ತದ. ಹೇಳಕ್ ಹೋದ್ರೆ ಸರಿ, ಬಂದು ಮಳೆ ನೀರ್ ಬಂದ್ರೆ ಎಲ್ಲ ಬಚ್ಚಲ್ ನೀರು ಎಲ್ಲ ಕಚ್ಚಡ ನೀರೆಲ್ಲ ಬಂದು ಅಲ್ಲಿ ತುಂಬುತ್ತೆ. ಕರೆಂಟ್ ನೀರು ಎಳಿತದ. ಹೋಗ್ರಿ ಕುಡಿಯಗ್ರಿ ಅಂತ ಕೇಳ್ತಾರ. ಬೇಕಾದಷ್ಟು ಡೆಕ್ನೊಳಗ ಬೇಕಾದಷ್ಟು ತುಂಬದ. ಯಾರು ಏನು ಚೂರಿ ಮೋರಿನೂ ಎತ್ತಕಲ್ಲ ಸರ್. ಬಂಧುಗಳೇ, ಇಲ್ಲಿಯ ಸಾರ್ವಜನಿಕರನ್ನ ನೀವು ಕೇಳಿದ್ರೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಗೆದ್ದಿರೋರಂತ ಓಟ್ ಹಾಕ್ಸ್ಕೊಂಡಿರೋಂತ ಯಾರು ಬರಲ್ಲ ಇಲ್ಲಿಗೆ. ಅಧಿಕಾರಿಗಳು ಸಹ ಇಲ್ಲಿಗೆ ಬರ್ತಾ ಇಲ್ಲ. ಮತ್ತೆ ನಮ್ಮ ಮಾನ್ಯ ಶಾಸಕರಾಗಿರುವಂತ ಎಚ್ ಸಿ ಮಹದೇವಪುರ ಆಗಿರ್ಬೋದು, ನಾವು ದಯವಿಟ್ಟು ಇದನ್ನ ಗಮನಿಸಿ. ಟಿ ನರಸೀಪುರ ತಾಲೂಕಿನ ಸೋಸ್ವಿ ಹೋಬಳಿ ಆಚಾರ್ಯನುಂಡಿ ಗ್ರಾಮದಲ್ಲಿ ಈ ರೀತಿ ಜನರು ಮೂಲಭೂತ ಸೌಕರ್ಯಗಳು ಇಲ್ಲದೇನೆ ತುಂಬಾ ಏನು ವಂಚಿತರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಯಾರ ಅಧಿಕಾರಿಗಳು ಇರ್ಬೋದು, ತಾವು ದಯವಿಟ್ಟು ಗಮನಿಸಿ ಸ್ವಾಮಿ. ನಿಮ್ಮ ಮನೆಗಳಾಗಿದ್ರು, ನಿಮ್ಮೂರ್ ಬೀದಿಗಳಾಗಿದ್ರು ಇದೇ ರೀತಿ ಇರ್ತಿದ್ರಿಯಾ? ಏನ್ ಆಚಾರ್ಯನುಂಡಿಲಿರುವಂತ ಮನುಷ್ಯರುಗಳು ಈ ಮನುಷ್ಯರುಗಳು ಅಂತ ಅನ್ಕೊಂಡಿದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವುಗಳು? ಈಗ ಸಂಬಂಧಪಟ್ಟಂಗೆ ನೀವೇನಾದ್ರೂ ಇಲ್ಲಿ ರೆಡಿ ಮಾಡಿಸ್ತಿಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಕೊಡಿಸ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಒಗ್ಗಟ್ಟಾಗಿ ಸಾರ್ವಜನಿಕರೆಲ್ಲ ಬಂದು ನಿಮ್ಮ ಪಂಚಾಯತಿ ಮುಂದೆ ಧರಣಿ ಕೊಡ್ಬೇಕಾಗುತ್ತೆ. ಈ ಮಾತನ್ನ ಹೇಳಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಊರೆಲ್ಲ ನಮ್ಗೆ ಏನು ಸೌಲಭ್ಯ ಮಾಡ್ತಾ ಇಲ್ಲ ನಮ್ಗ ಗೌರ್ಮೆಂಟ್ ನಿಂದ. ಮುಂದಿನ ದಿನಗಳಲ್ಲಿ ಪಂಚಾಯತಿ ಮುಂದೆ ಬೇಕಾದಿನಿಂದ ಅದ್ರ ಒಂದು ಮನ ಮಾಡಿಸ್ಕೊಡೋದಿಲ್ಲ, ಅದ್ರ ಒಂದು ಇನ್ನೊಂದು ಮಾಡಿಸ್ಕೊಡೋದಿಲ್ಲ, ಒಂದು ಮೋರಿ ಮಾಡಿಸ್ಕೊಡೋದಿಲ್ಲ, ಒಂದು ಬಾತ್ರೂಮ್ ಮಾಡಿಸ್ಕೊಡೋದಿಲ್ಲ. ಈ ನೀರು ನೀರು ಅಲ್ಲಿಂದ ಹಿಡಿದು ಇದ್ಗಂಟುವ ಮಳ ಬಂದ್ ನೀರೆಲ್ಲ ಇದನ್ನ ನುಗ್ಗಿ ಸೌಕರ್ಯ ಇಲ್ಲದಂತ ಊರು ಯಾವ್ದಪ್ಪ ಅಂತಂದ್ರೆ ಅದು ಆಚಾರ್ಯನುಂಡಿ.
ಅಲ್ಲಿ ಮುಂದೆ ನೋಡಿ ಕಸನ ಹಾಗೆ ಒಂದ್ ಸ್ವಲ್ಪ ಮಾಡ್ಕೊಂಡು ಏನಪ್ಪ ಈಗ ಆದ್ರೆ ನಮಗೆ ಯಾಕೆ ಈ ತರ ಅಪ್ಪ, ಇಲ್ಲಿದು ಬಾ, ಇನ್ಯಾರ್ ನೋಡಿ. ಕೂಸು? ನೋಡಿ ಈ ತರ ಇದೆಯಲ್ಲ ಇದು ಮೋರಿಗಳು ಇದು ಊರಿದೆ ಅಂತ ಮರ್ತು ಬಿಟ್ಟಿದ್ರು ಏನೋ ಇದು ಇಷ್ಟೊಂದು ಗಲೀಜಿದೆಯಲ್ಲ ನೋಡಿ ಯಾವ ರೀತಿ ಸಮಸ್ಯೆ ಇದೆ ಇದು. ಅವ್ರವ್ರ ಮನೆ ಹತ್ರ ಅವ್ರವ್ರೇ ಕ್ಲೀನ್ ಮಾಡ್ಕೊಂಡಿರೋದು ಇವೆಲ್ಲ ಎಲ್ಲ ಮುಚ್ಚೋಗಿದೆ.